ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಇವಾಗಿನ ಚಳಿಗೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಇವಾಗಂತೂ ತುಂಬ ಚಳಿ ಇರೋ ಕಾರಣ ಗಂಟ್ಲು ನೋವು ಬರೋದು, ಕೆಮ್ಮಿರೋದು, ನೆಗಡಿ ಆಗೋದು ಹಾಗೆ ಆಗುತ್ತೆ ಯಾರೊಬ್ರಿಗಾದ್ರೂ. ಹಾಗಾಗಿ ಈ ಕೊರೆಯೋ ಚಳಿಗೆ ಈ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಂಡು ತಿಂದರೆ ನಮಗಾಗಿರೋ ಶೀತ ಎಲ್ಲ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ಮಾಡೋಕೆ ಹೊರಟಿದ್ದೀನಿ ಅಂತ. ನನಗೂ ನನ್ನ ಮಗನಿಗೂ ಶೀತ ಜಾಸ್ತಿ ಆಗಿ ಕಮ್ಮಿನೇ ಆಗಿಲ್ಲ. 4-5 ಡೇಸ್ ಆಯಿತು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರು ಕಮ್ಮಿ ಆಗಲಿಲ್ಲ. ಹಾಗಾಗಿ ಮನೇಲಿ ಸೀಗಡಿ ಇತ್ತು. ನೋಡೋಣ ಸೀಗಡಿ ಬಜ್ಜಿ ಮಾಡ್ಕೊಂಡು ತಿಂದರೆ ಕಮ್ಮಿ ಆಗ್ಬೋದೇನೋ ಅಂದ್ಬಿಟ್ಟು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ಸೀಗಡಿನ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಹುರ್ಕೋತಾ ಇದ್ದೀನಿ. ಅದರಲ್ಲಿರೋ ಮುಳ್ಳೆಲ್ಲ ಬಿಟ್ಟೋಗೋ ರೀತಿ ನೀಟಾಗಿ ಅದನ್ನು ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೀಗಡಿಗೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ, ಸ್ವಲ್ಪ ಐಟಮ್ಸ್ಗಳಾದರೆ ಸಾಕು, ರೆಡಿಯಾಗಿ ಹೋಗುತ್ತೆ ಸೀಗಡಿ ಬಜ್ಜಿ. ನೆಕ್ಸ್ಟಿಗೆ ನಾನಿಲ್ಲಿ ಒಂದು ಬೌಲು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಂಡ್ರೆ ಬೆಸ್ಟ್ ಇದಕ್ಕೆ. ನೆಕ್ಸ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು, ಮನೆಯಲ್ಲೇ ಮಾಡಿರ್ತಕ್ಕಂಥ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಏನು ಹುರ್ಕೊಂಡಿದ್ವಿ ಆ ಸೀಗಡಿನ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಮಸಾಲ ರುಬ್ತಾರಲ್ಲ ಅದ್ರ ಜೊತೆಗೇ ಸೀಗಡಿನೂ ಕೂಡ ಹಾಕಿ ರುಬ್ಕೋತಾರೆ, ಆದರೆ ನಾನು ಹಾಗೆ ಮಾಡಲ್ಲ. ಮಸಾಲೆನೇ ಸಪ್ರೇಟ್ ರುಬ್ಕೋತೀನಿ, ಸೀಗಡಿ ಪೌಡರ್ನೇ ಸಪ್ರೇಟ್ ಮಾಡ್ಕೋತೀನಿ. ನೆಕ್ಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆನ ಹಾಕೋತಾ ಇದ್ದೀನಿ. ಅಂದರೆ ನಾರ್ಮಲ್ ಎಣ್ಣೆ ಹಾಕೋತಾ ಇಲ್ಲ, ಸನ್ಪ್ಯೂರ್ ಎಲ್ಲ ಬಳಸ್ತಾ ಇಲ್ಲ. ಇಲ್ಲಿ ನಾನು ಹುಚ್ಚೆಳ್ಳೆಣ್ಣೆನೇ ಬಳಸ್ತಾ ಇರೋದು. ಏನಕ್ಕಪ್ಪ ಅಂತ ಅಂದರೆ ಈ ಸೀಗಡಿ ಬಜ್ಜಿಗೆ ಈ ಒಂದು ಹುಚ್ಚೆಳ್ಳೆಣ್ಣೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಮತ್ತು ಶೀತ ಆಗಿದರೆ ಶೀತ ಎಲ್ಲನೂ ಕಮ್ಮಿ ಮಾಡುತ್ತೆ ಈ ಎಣ್ಣೆ. ಹಾಗಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಮನೇಲಿ ಇಟ್ಕೊಂಡಿರ್ತೀನಿ. ಹುಚ್ಚೆಳ್ಳೆಣ್ಣೆ ಒಂದು ಅರ್ಧ ಲೀಟ್ರಷ್ಟು 1/4 ಲೀಟ್ರಷ್ಟು ಮನೇಲಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಅದನ್ನೇ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಪಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಸೀಗಡಿ, ಮೀನು ಇಂಥದ್ದೆಲ್ಲ ತಿನ್ನಲ್ಲ ಅಂಥವ್ರು ನಾನು ಏನು ತೋರಿಸ್ದೆ ಐಟಮ್ ಎಲ್ಲ ಹಾಕಿ ರುಬ್ಕೊಂಡು ಈ ರೀತಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಸೀಗಡಿನ ಪುಡಿ ಮಾಡಿ ಹಾಕೋ ಅವಶ್ಯಕತೆ ಇರಲ್ಲ. ಇದೇನೇ ಮೆಣಸಿನ ಬಜ್ಜಿ ಆಗುತ್ತೆ. ಇದು ಕೂಡ ಶೀತಕ್ಕೆಲ್ಲ ಒಳ್ಳೆಯದೇನೆ. ಸೀಗಡಿ ಹಾಕ್ಕೊಂಡೇ ಮಾಡ್ಕೋಬೇಕು ಅಂತೇನಿಲ್ಲ. ಕೆಲವೊಬ್ಬರು ತೆಳ್ಳಗೆ ಮಾಡ್ತಾರೆ, ಆ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪನೇ ನೀರು ಹಾಕಿ ಅದು ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟಿಗೆ ನಾನಿಲ್ಲಿ ಕುದೀತಾ ಇರುವಂಥ ಬಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಐಟಮ್ನ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಸೀಗಡಿನ, ಆ ಪೌಡರ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕಿದ ತಕ್ಷಣವೇ ನೀವು ನೋಡ್ಬೋದು ಸ್ವಲ್ಪ ತೆಳು ಇದ್ದಂಥ ಬಜ್ಜಿ ನೀರೆಲ್ಲ ಹೀರ್ಕೊಂಡು ತುಂಬಾ ಗಟ್ಟಿಯಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಬಜ್ಜಿಲಿರೋ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಆ ನಂತರ ಬಜ್ಜಿ ರೆಡಿ ಆಯಿತು ಅಂತ ಅರ್ಥ. ಬಜ್ಜಿ ಮಾಡ್ತಾ ಇರೋ ಕಾರಣ ನಾನು ಇದಕ್ಕೆ ನಾರ್ಮಲ್ ರೈಸ್ನ ಮಾಡ್ಕೊಂಡಿಲ್ಲ, ಬ್ರೌನ್ ರೈಸ್ ಮತ್ತು ವೈಟ್ ಕುಚಲಕ್ಕಿ ಅನ್ನನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು. ಸೇಮ್ ಬಾಣಂತಿಯರಿಗೆ ಮಾಡಿಕೊಡ್ತಾರಲ್ಲ ಕುಸುಲಕ್ಕಿ ಅನ್ನ, ಆ ರೀತಿ ಅನ್ನ ಮತ್ತು ಬ್ರೌನ್ ರೈಸ್ನ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇರೋ ಕಾರಣ ಈ ಒಂದೊಳ್ಳೆ ಬಜ್ಜಿನ ಮಾಡಿಕೊಂಡು ತಿಂದು ಅದ್ರ ಜೊತೆಗೆ ಬಿಸಿನೀರನ್ನ ಕುಡಿದ್ರೆ ನಮಗೆ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ನೆಗಡಿ, ಕೆಮ್ಮು, ಗಂಟ್ಲು ನೋವು, ಕಫ ಎಲ್ಲ ಕಮ್ಮಿ ಆಗುತ್ತೆ. ಯಾರೆಲ್ಲ ಗಂಟ್ಲು ನೋವಿಂದ ಒದ್ದಾಡ್ತಾ ಇದ್ದೀರಿ ಈ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.